ಕಾಂಗ್ರೆಸ್ ಅಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಅಂತಿಮ ಹಂತಕ್ಕೆ ಬಂದಿದೆ. ದೆಹಲಿಯಲ್ಲಿ ವೇಣುಗೋಪಾಲ್ ಮನೆಯಲ್ಲಿ ಸಭೆ ಅಂತ್ಯ ಆಗಿದೆ. ಸಿಎಂ ಡಿಕೆಶಿ, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಮಹತ್ವದ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಕೂಡ ಭಾಗಿಯಾಗಿದ್ರು. ರಾಜ್ಯ ನಾಯಕರ ಪಟ್ಟಿಯನ್ನ ಪಡೆದ ಹೈಕಮಾಂಡ್ ಯಾವುದೇ ನಿರ್ಧಾರಕ್ಕೆ ಬಾರದ ನಾಯಕರು, ಚರ್ಚೆಗೆ ಮಾತ್ರ ಸೀಮಿತವಾಯಿತ ಇವತ್ತಿನ ಮೀಟಿಂಗ್. ಎಲ್ಲವೂ ಬಹುಶಃ ಈ ದಿಲ್ಲಿ ಮೀಟಿಂಗ್ನಲ್ಲಿ ಅಂತಿಮವಾಗಿ ಯಾರ್ಯಾರು ಮಂತ್ರಿಗಳಾಗ್ತಾರೆ ಅನ್ನೋದನ್ನ ನಾವು ಎದುರು ನೋಡ್ತಾ ಇದ್ರೆ, ಅಥವಾ ಯಾರ್ಯಾರನ್ನ ಯಾವ್ಯಾವ ಆಧಾರದ ಮೇಲೆ ಪರಿಗಣಿಸ್ತಾರೆ ಅನ್ನುವಂತ ಚರ್ಚೆ ಪ್ರಸ್ತುತ ಇದ್ರೆ, ಈ ಮೀಟಿಂಗ್ಗೆ ಮಾತ್ರ ಸೀಮಿತವಾಯಿತು ಅನ್ನೋದು ಸದ್ಯದ ಮಾಹಿತಿ. ಸದ್ಯಕ್ಕೆ ಹೈಕಮಾಂಡ್ ಏನೂ ಕೂಡ ಫೈನಲ್ ಮಾಡಿಲ್ಲ ಅನ್ನೋದು ಇಲ್ಲಿವರೆಗೆ ತಿಳಿದು ಬಂದಿರುವಂತ ಮಾಹಿತಿ. ನಾಳೆ ಮತ್ತೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ನಾಳೆ ಸಂಜೆ 4:30ಕ್ಕೆ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಏನಾಗಬಹುದು ಅನ್ನೋದು ಭಾರಿ ಕುತೂಹಲ ಇದೆ. ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ಖರ್ಗೆ ನಿವಾಸದಲ್ಲಿ 4:30ಕ್ಕೆ ಸಭೆ. ರಾಹುಲ್ ಗಾಂಧಿ, ಖರ್ಗೆ ಜೊತೆಯಲ್ಲಿ ರಾಜ್ಯ ನಾಯಕರು ಸಭೆ ಮಾಡ್ತಾರೆ. ಹೈಕಮಾಂಡ್ ನಾಯಕರ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ನಾಳೆ ಮತ್ತೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಇವತ್ತೇನು ಬಹುಶಃ ಆದಂಗೆ ಕಾಣಿಸ್ತಾ ಇಲ್ಲ. ಪಟ್ಟಿ ಎಲ್ಲ ಕೊಟ್ಟಿದ್ದಾರೆ. ಹೈಕಮಾಂಡ್ ಯಾರು ಏನು ಎತ್ತ ಅನ್ನೋದನ್ನು ಹೇಳಿಲ್ಲ. 20 ಸಚಿವ ಸಂಪುಟದ ಖಾಲಿ ಸ್ಥಾನಗಳಿಗೆ ಭರ್ತಿ ಮಾಡಬೇಕೀಗ. ಯಾರು ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಜಾತಿ ಆಧಾರದ ಮೇಲೆ, ಹಿರಿತನದ ಆಧಾರದ ಮೇಲೆ, ಪಕ್ಷನಿಷ್ಠರು, ಇದೆಲ್ಲವನ್ನ ಪರಿಗಣಿಸಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು. ರಾಹುಲ್ ಗಾಂಧಿ ಅವರಿಗೆ ಇಚ್ಛೆ ಇರೋದು ಯುವಕರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೋಬೇಕು ಅನ್ನೋದು, ಅಥವಾ ಯುವಕರು ಕ್ಯಾಬಿನೆಟ್ ನಲ್ಲಿ ಸ್ಥಾನ ಪಡಿಬೇಕು ಅನ್ನೋದು. ಆದ್ರೆ ಎಲ್ಲ ಲೆಕ್ಕಾಚಾರ ಮಾಡಿ ಹಿರಿಯರನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ನಿರ್ಲಕ್ಷ್ಯ ಮಾಡಂಗಿಲ್ಲ. ಸದ್ಯಕ್ಕೆ ಈಗ ಹೈಕಮಾಂಡ್ಗೆ ಇದೇ ದೊಡ್ಡ ಟೆನ್ಷನ್ ಆಗಿದೆ. ಯಾರಾದ್ರೂ ಅಸಮಾಧಾನಗೊಂಡ್ರೆ ಬಹುಶಃ ಇನ್ನೊಂದು ವರ್ಷ ಮಾತ್ರ ಚುನಾವಣೆಗೆ ಅವಧಿ ಇರೋದ್ರಿಂದಾಗಿ ಮತ್ತೆ ಇದು ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಹೊಡೆತ ಏನಾದ್ರೂ ಆಗಬಹುದಾ ಅನ್ನೋದು ಕೂಡ ಆತಂಕವೂ ಇದೆ. ಹೀಗಾಗಿ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಮಾಡಿ ಈಗ ಫೈನಲಿ ಯಾರು ಏನು ಎತ್ತ ಅನ್ನೋದು ಒಂದು ಅಂತಿಮ ಹಂತಕ್ಕೆ ಬರ್ತಾರೆ. ಆದ್ರೆ ಇವತ್ತಾಗೋದಿಲ್ಲ. ನಾಳೆ 4:15ಕ್ಕೆ ಮೀಟಿಂಗ್ ಇದೆ. ಆ ಮೀಟಿಂಗ್ ನಲ್ಲಿ ಬಹುಶಃ ಒಂದು ಕ್ಲಾರಿಟಿ ಸಿಗಬಹುದು ಅಂತ ಅನ್ಸುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ವೀರೇಂದ್ರ ಉಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಯಾಕಿಷ್ಟು ಜಗ್ಗಾಡ್ತಾ ಇದ್ದಾರೆ, ಎಳಿತಾ ಇದ್ದಾರೆ? ಹೈಕಮಾಂಡ್ 2 ದಿನದಿಂದ ಏನ್ ಮಾಡ್ತಿದೆ? ಹಾಗಾದ್ರೆ ಇವರಿಗೆ ಇದು ಗಂಭೀರ ವಿಚಾರ ಅಂತ ಹೇಳಿ ಅನ್ನಿಸ್ತಾ ಇಲ್ವಾ? ಏನಾಗ್ತಿದೆ? ಡೆಲ್ಲಿ ಡೆವಲಪ್ಮೆಂಟ್ಸ್ ಈ ಕ್ಷಣಕ್ಕೆ ಏನಿದೆ ವೀರೇಂದ್ರ? ರಂಜಿತ್, ನೋಡಿ, ಸಂಸತ್ನ ಅಧಿವೇಶನ ನಡೀತಾ ಇರೋದ್ರಿಂದ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ, ಅವರ ಮೇಲೆ ಜವಾಬ್ದಾರಿ ಇದೆ. ಅದರಲ್ಲೂ ಕೂಡ ಆಂಟಿ ಪೇಪರ್ ಲೀಕ್ ಬಿಲ್ ಕೂಡ ಅಲ್ಲಿ ಬಂದಿದೆ. ಅದರ ಮೇಲೆ ಡಿಬೇಟ್ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ಅಲ್ಲಿ ಚರ್ಚೆಯಲ್ಲಿ ಭಾಗಿಯಾಗುವವರಿದ್ದಾರೆ. ಹೀಗಾಗಿ ಅವರು ಸಂಸತ್ ಕಲಾಪ ಬಿಟ್ಟು ಬರ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ರಾಜ್ಯಸಭೆಯಲ್ಲಿ ನೋಡಿ, ನೀವು ರಾಜ್ಯಸಭೆಯಲ್ಲಿ ಯಾರು ವಿರೋಧ ಪಕ್ಷದ ನಾಯಕರು? ನಮ್ಮ ಕರ್ನಾಟಕದವರೇ, ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ಬಿಸಿ ಇದ್ದಾರೆ. ಇಬ್ರು ಕೂಡ ಹೀಗೆ ಸಂಸತ್ನ ಕಲಾಪದಲ್ಲಿ ಬಿಸಿ ಇರುವಾಗ ಅದು ಹೇಗೆ ಕರ್ನಾಟಕದ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಚರ್ಚೆಗೆ ಬರ್ಲಿಕ್ಕೆ ಸಾಧ್ಯ? ಅದೇ ಕಾರಣಕ್ಕಾಗಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ, ದೆಹಲಿಯ ಲೋಧಿ ಎಸ್ಟೇಟ್ನಲ್ಲಿರುವಂತಹ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಇವತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಾಗೂ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಈ 4 ಕೂಡ ವೇಣುಗೋಪಾಲ್ ಅವರ ಜೊತೆ ಕೂತು ಚರ್ಚೆ ಮಾಡಿದ್ರು. ಈ ಸಂದರ್ಭದಲ್ಲಿ ಇವರೆಲ್ಲರ ಪಟ್ಟಿಯನ್ನ ಪಡೆದುಕೊಂಡಿದ್ದಾರೆ. ಅವರು ಯಾರ್ಯಾರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ, ಯಾವ ಕಾರಣಕ್ಕಾಗಿ ಡಿಸ್ಕಷನ್ಸ್ ಆಗಿದೆ, ಹಾಗೂ ರಾಹುಲ್ ಗಾಂಧಿ ಅವರ ಮಾರ್ಗಸೂಚಿಯ ಪ್ರಕಾರ ಹೆಸರುಗಳನ್ನ ಕೊಟ್ಟಿದ್ದಾರಾ ಅದನ್ನು ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ. ಇದೆಲ್ಲವನ್ನು ಫೈನಲ್ ಮಾಡಿ ಈಗ ವೇಣುಗೋಪಾಲ್ ಅವರು ಆ ಪಟ್ಟಿಯನ್ನು ಪಡೆದಿದ್ದಾರೆ. ನಾಳೆ ಸಂಜೆ 4:30ಕ್ಕೆ ಇದು ಬಹಳ ಮುಖ್ಯ, ಬಹಳ ಕ್ರೂಷಿಯಲ್ ಮೀಟಿಂಗ್ ಆಗುತ್ತೆ. ನಾಳೆ ಸಂಜೆ 4:30ಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಈ ಎಲ್ಲ ನಾಯಕರು, ಈಗ ನಾನು ಹೇಳಿದ್ನಲ್ಲ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಬಿಕೆ ಹರಿಪ್ರಸಾದ್, ಸುರ್ಜೇವಾಲಾ, ಇವರೆಲ್ಲರೂ ಅಲ್ಲಿ ಕೂತು ಪಟ್ಟಿಯನ್ನ ಅಂತಿಮಗೊಳಿಸಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಆದರೆ ಸಂಸತ್ ಕಲಾಪ ಯಾವ ರೀತಿ ಸಾಗುತ್ತೆ, ನಾಳೆ ಅಲ್ಲಿ ಏನಾಗುತ್ತೆ ಅದನ್ನ ಆಧರಿಸಿ ತೀರ್ಮಾನ ಆಗುತ್ತೆ. ಸಂಸತ್ ಕಲಾಪ ಸುಗಮವಾಗಿ ಹೋಗ್ತಾ ಇದ್ರೆ ಏನು ಸಮಸ್ಯೆ ಇಲ್ಲ, ಚರ್ಚೆಗಳ ಪಾಲಿಗೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಇವತ್ತು ಹೇಗೆ ವೇಣುಗೋಪಾಲ್ ಅವರು ಕಲಾಪದ ಮಧ್ಯೆಯೇ ಬಂದ್ರಲ್ಲ, ಅದೇ ರೀತಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬಂದು ಸಭೆಯಲ್ಲಿ ಭಾಗವಹಿಸಿ ಪಟ್ಟಿಯನ್ನ ಅಂತಿಮಗೊಳಿಸಿದ್ದೇ ಆದ್ರೆ ಈಗ ಏನ್ ಪ್ಲಾನ್ ಮಾಡಿದಾರಲ್ಲ, ಗುರುವಾರ ಸಂಜೆ ಸಂಪುಟ ವಿಸ್ತರಣೆ ಮಾಡಬೇಕು ಅಂತೇಳಿ ಆ ಪ್ರಕಾರ ಆಗುತ್ತೆ. ಇಲ್ಲದೆ ಹೋದ್ರೆ ನಾಳೆ ಏನಾದರೂ ಸಂಸತ್ತಿನಲ್ಲಿ ಮತ್ತೆ ಗದ್ದಲ, ಗಲಾಟೆ, ಮತ್ತೊಂದು ಅಂತಲೇ ಏನಾದರೂ ಆದದ್ದೇ ಆದ್ರೆ, ಅಥವಾ ಈ ಚರ್ಚೆ ಮತ್ತಷ್ಟು ವಿಳಂಬಿಸಿದ್ರೆ, ಈಗ ಆಂಟಿ ಪೇಪರ್ ಲೀಕ್ ಬಗ್ಗೆ ಏನು
ಚರ್ಚೆ ನಡೀತಾ ಇದೆಯಲ್ಲ ಅದೇನಾದ್ರೂ ವಿಳಂಬಿಸಿದ್ರೆ ಹೇಳಲಿಕ್ಕಾಗಲ್ಲ, ಮತ್ತಷ್ಟು ವಿಳಂಬವೂ ಆಗ್ಬೋದು. ಎಲ್ಲವೂ ಕೂಡ ನಾಳೆಯ ಸಂಸತ್ ಕಲಾಪದ ಮೇಲೆ ಆಧಾರಿತ ಆಗಿದೆ. ಹಾಗಾದ್ರೆ ನಾಳೆವರೆಗೂ ಈಗ ರಾಜ್ಯ ನಾಯಕರು ಯಾರು ಹೋಗಿದಾರಲ್ಲ ಡೆಲ್ಲಿಗೆ, ನಾಳೆ ವಾಪಸ್ ಬರ್ತಾರಂತ ನಾವು ಅನ್ಕೊಂಡಿದ್ವಿ ಪಟ್ಟಿಯೊಂದಿಗೆ. ಅವ್ರು ನಾಳೆ ಬರೋದು ಡೌಟ್ ಅಂತ ಅನ್ಸುತ್ತೆ ವೀರೇಂದ್ರ. ಯು ಆರ್ ರೈಟ್, ನಾಳೆ ಬರೋದು ಡೌಟ್ ಅಷ್ಟೇ ಅಲ್ಲ, ಅವರು ಈಗ ಆಲ್ರೆಡಿ ಕ್ಲಿಯರ್ ಮಾಡಿದ್ದಾರೆ, ನಾಳೆ ಬರ್ತಾ ಇಲ್ಲ. ಯಾಕಂದ್ರೆ ನಾಳೆ ಸಂಜೆ 4:30ಕ್ಕೆ ಸಭೆ ನಿಶ್ಚಯ ಆಗಿರೋದು. ಅದು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಅದೇ ಸಮಯಕ್ಕೆ ಬಂದ್ರೆ ಅದಾದ ನಂತರ ಕೂತು ಅವರು ಚರ್ಚೆ ಮಾಡಿ ರಾಹುಲ್ ಗಾಂಧಿ ಅವರ ಅಧಿಕೃತ ಒಪ್ಪಿಗೆಯನ್ನ ಮುದ್ರೆಯನ್ನ ಪಡೆದ ನಂತರ ಅಷ್ಟೇ ಹೊರಡೋದನ್ನ ತೀರ್ಮಾನ ಮಾಡೋದು. ಒಂದು ವೇಳೆ ನಾಳೆ ಅಲ್ಲೇನಾದ್ರೂ ಅಗೈನ್ ಪಟ್ಟಿಗೆ ರಾಹುಲ್ ಗಾಂಧಿ ಅವರು ಕಳೆದ ಬಾರಿ ಹೇಗೆ ಒಪ್ಪಿಗೆ ಸೂಚಿಸಲಿಲ್ವೋ ಅವರೇ ತಿರಸ್ಕಾರ ಮಾಡಿದ್ರು. ಸ್ವತಃ ರಾಹುಲ್ ಗಾಂಧಿ ಕಳೆದ ಬಾರಿ ಪಟ್ಟಿಯನ್ನು ತಿರಸ್ಕಾರ ಮಾಡಿ ಕಳಿಸಿದ್ರು. ಹಾಗೇನಾದ್ರೂ ಆದ್ರೆ ಮತ್ತೆ ಡಿಲೇ ಆಗ್ಬೋದು. ಇಲ್ಲ ಅವರು ಒಪ್ಪಿಗೆ ಕೊಟ್ಟರು, ಗ್ರೀನ್ ಸಿಗ್ನಲ್ ಕೊಟ್ಟರು ಅಂದ್ರೆ ನಾಳೆ ರಾತ್ರಿಯ ಹೊತ್ತಿಗೆ ಬೆಂಗಳೂರಿಗೆ ಹಿಂತಿರುಗಿ ನಾಡಿದ್ದು ಸಂಪುಟ ವಿಸ್ತರಣೆ ಏನ್ ಮಾಡಬೇಕು ಅನ್ನುವಂತ ಪ್ಲಾನ್ ಇದೆ. ಆ ಪ್ರಕಾರ ಆಗುವಂತ ಸಾಧ್ಯತೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ರಂಜಿತ್, ವೀರೇಂದ್ರ, ಈಗ ಗುರುವಾರ ಇವರು ಬಹುತೇಕ ಆ 20 ಸ್ಥಾನಗಳಿಗೆ ಯಾರ್ಯಾರ ಹೆಸರು ಅನ್ನೋದು ತಿಳಿಸ್ತಾರೆ, ಮತ್ತೆ ಪ್ರಮಾಣ ವಚನವು ಅನ್ನೋದೆಲ್ಲವೂ ಕೂಡ ಬಹಳ ಚರ್ಚೆಯಲ್ಲಿತ್ತು. ಸದ್ಯ ಇದೀಗ ಎಷ್ಟು ಪ್ರಸ್ತುತ ಇದೆ? ಡೆಲ್ಲಿಗೆ ಲಾಬಿ ಮಾಡ್ಕೊಂಡು ಹೋದವರೆಲ್ಲ ಏನಂತಾರೆ? ಸದ್ಯ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ನಿಮಗೆ? ಎಸ್ ರಂಜಿತ್, ಈಗಲೂ ಕೂಡ ಯಾರು ಲಾಬಿ ಮಾಡ್ಲಿಕ್ಕೆ ಹೋಗಿದ್ರು ಆಕಾಂಕ್ಷಿಗಳು ಹಲವರು ಇನ್ನೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ಮತ್ತೆ ಒಂದು ಮೂಲದ ಮಾಹಿತಿ ಪ್ರಕಾರ ಈಗ ಏನು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ, ಲಿಸ್ಟ್ ಈಗ ಆಲ್ರೆಡಿ ಇವತ್ತು ಸಭೆಯಲ್ಲಿ ಒಂದು ಲಿಸ್ಟ್ ಅನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಮೂವರಿಂದಲೂ ಕೂಡ ಪಟ್ಟಿ ಪಡೆದು ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಕೂತು ರಾಹುಲ್ ಗಾಂಧಿ ಅವ್ರ ಮುಂದೆ ನಾವು ಅಂತಿಮವಾದ ಪಟ್ಟಿ ಇಡಬೇಕು ಅನ್ನುವ ನಿಟ್ಟಿನಲ್ಲೇ ಇವತ್ತು ಸಭೆ ಆಗಿದ್ದು. ಅವ್ರ ಮುಂದೆ ಕುಳಿತ ನಂತರ ಅವ್ರ ಪಟ್ಟಿ ಹೀಗೆ, ಇವ್ರ ಪಟ್ಟಿ ಹೀಗೆ, ಈಗ ಆಗಬಾರದು ಅನ್ನುವ ಕಾರಣಕ್ಕಾಗಿ ಈ ಪೂರ್ವಭಾವಿ ಸಭೆ ನಡೆದಿದ್ದಾಗಿತ್ತು. ಇವತ್ತಿನ ಸಭೆಯಲ್ಲಿ ಬಹುತೇಕ 20 ಸ್ಥಾನಗಳ ಪೈಕಿ 18 ಸ್ಥಾನಗಳನ್ನ ತುಂಬುವ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ದಿಲ್ಲಿ ಮೂಲಗಳಿಂದ ಲಭಿಸಿರುವಂತದ್ದು. ರಂಜಿತ್, ಹಾಗಾದ ಪಕ್ಷದಲ್ಲಿ ನಾಳೆ ಆ 18 ಹೆಸರುಗಳಿಗೆ ರಾಹುಲ್ ಗಾಂಧಿ ಅವರು ಅಧಿಕೃತ ಮುದ್ರೆಯನ್ನು ಒತ್ತಿದ್ದೇ ಆದ್ರೆ ನಾಡಿದ್ದು ಸಂಜೆ 18 ಮಂದಿ ಪ್ರಮಾಣವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ರಂಜಿತ್. ಓಕೆ ವೀರೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್